Hello everyone, welcome to our Jolly Chanchari channel. ಹಲೋ ಎವ್ರಿವನ್. ಹಲೋ ಎವ್ರಿವನ್. ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಕ್ಯಾತ್? ನಾವು ಇವತ್ತು ಗೋವಾ ಹೋಗ್ತಿದ್ದೀವಿ. ನಾವು ಬಿಗ್ ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ. ಅರೌಂಡ್ 4 days ಇಲ್ಲ 4 to 5 days. 5 days 5 ಹೋಗ್ತಿದ್ದೀವಿ. days Bike ride. ಬೈಕ್ ರೈಡ್ ಗೋವಾ. ವಿಖ್ಯಾತ್ ತುಂಬಾ ಜೋಶಲ್ಲಿದ್ದಾನೆ. 5 days ಬೈಕಲ್ಲೇ ಹೋಗ್ಬೇಕು ಅಂತ. ಫುಲ್ಲು ಅವನಿಗಿದು ಲಾಂಗ್ ರೈಡು, ಫಸ್ಟ್ ಲಾಂಗ್ ರೈಡ್ ಆಗುತ್ತೆ. ನಾನು ಫಸ್ಟ್ ಎಲ್ಲ ರೆಡಿಯಾಗಿತ್ತು, ಗಾಡಿ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆನೇ ಬೇಗ ಬಿಡೋಣ ಅಂದ್ಕೊಂಡ್ವಿ. ಅದು ಬರ್ತಾ ಬರ್ತಾ ಲೇಟ್ ಆಯಿತು. ಅರೌಂಡ್ ಎಷ್ಟೊತ್ತಾಯಿತು? 1 ಗಂಟೆ ಹೊರಟ್ವಿ ನಾವು. 1 ಗಂಟೆ ಹಂಗೆ ಹೊರಟ್ವಿ. ಬಟ್ ಒಂದು ಫುಲ್ ಸ್ಟ್ರೆಚ್ಚು ಒಂದು 650 ಕಿಲೋಮೀಟರ್ಸ್ ಆಗುತ್ತೆ. ಗೋವಾ ವ್ಯಾಗತ್ತೂರ್ಗೆ ಹೋಗ್ತಿರೋದು, ವ್ಯಾಗತ್ತೂರ್ಗೆ. ಬಟ್ ಅದೇ ನಾವು ಒಂದೇ ಸ್ಟ್ರೆಚ್ 650 ಕಿಲೋಮೀಟರ್ಸ್ ಹೋಗೋದು ಬೇಡ ಅಂತ ಮಧ್ಯ ರಾಣೆಬೆನ್ನೂರು ಹತ್ರ ಬ್ರೇಕ್ ತೊಗೊತಿದ್ದೀವಿ. ಹಾಗಾಗಿ 1:30 ಅಷ್ಟೊತ್ತಲ್ಲಿ ಹೊರಟ್ವಿ. ನಮ್ಮ ತಂದೆ ತಾಯಿ ಎಲ್ಲ ಕಳಿಸ್ಕೊಟ್ರು, ಖುಷಿಯಾಗಿ ಎಲ್ರು ಹೊರಟ್ವಿ. ಬಾಯ್ ಅಂತ ಹೇಳಿ ಹೊರಟ್ವಿ. ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು ಅವತ್ತು ಬಿಡುವಾಗ. ಕಿಲೋಮೀಟರ್ಸ್ ಎಲ್ಲ ನೋಡ್ಕೊಂಡು ಬಿಸಿಲು 1:30 ಹೋಗೋದ್ರಿಂದ ಬಿಸಿಲು ಇರುತ್ತೆ ಅಂತ ಮೇಲ್ಗಡೆ ಕ್ಯಾನೋಪಿ ಇಲ್ಲಿಂದನೇ ಹಾಕೊಂಡ್ಬಿಟ್ವಿ, ಸಿಟಿಯಿಂದನೇ ಶೆಲ್ಟರ್ ಥರ ಇರುತ್ತೆ ಅಂತ. ಕಂಫರ್ಟ್ ಇರುತ್ತೆ. ಮಧ್ಯ ತುಂಬಾ ಬಿಸಿಲು ಸಿಟಿ ದಾಟೋ ಅಷ್ಟೊತ್ತಲ್ಲಿ ವಿಖ್ಯಾತ ನಿದ್ದೆ ಅಂದ್ಬಿಟ್ಟ. ಮಲ್ಕೊಂಡ. ಆಮೇಲೆ ಮನೆಯಿಂದ ಊಟ ತೊಗೊಂಡೋಗಿದ್ವಿ. ಊಟ ಅಲ್ಲಿ ಆಲ್ರೆಡಿ ಸಿರಾ ಹತ್ರ ಬಂದು ಊಟ ಮಾಡ್ತಾ ಇರೋದು. ಊಟ ಮಾಡ್ತಾಯಿದ್ವಿ. ಊಟ ಮಾಡೋಕ್ಕೆ ನಿಲ್ಲಿಸಿದ್ವಿ. ಊಟ ಮಾಡಿ ಸ್ವಲ್ಪ ಅಲ್ಲಿ ಮಲ್ಕೊಂಡಿರೋನು ಇವಾಗ ಎದ್ಬಿಟ್ಟು ಇಲ್ಲಿ ಆಟ ಆಡ್ತಾನೆ ನೋಡಿ. ಊಟಕ್ಕೆ ಅಂತ ಸುಮ್ಮನೆ ಜಸ್ಟ್ ಲೈಟ್ ಫುಡ್ ಅವಲಕ್ಕಿ ತೊಗೊಂಡಿದ್ದಲ್ಲ, ಅವಲಕ್ಕಿ. ಇಲ್ಲಿ ಸರ್ವಿಸ್ ರೋಡಲ್ಲಿ ನೆರಳೆಲ್ಲ ಇತ್ತು, ವಿಂಡ್ ಮಿಲ್ ಎಲ್ಲ ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ದುರ್ಗದ ಹತ್ರ ಬಂದ್ವಿ. ಸನ್ಸೆಟ್ ಆಗ್ತಾ ಇತ್ತು. ಅರೌಂಡ್ 6:30 ಆಗಿತ್ತು. ಸನ್ಸೆಟ್ ಆಗ್ತಾ ಇದೆ. ಕೂಲ್ ಬ್ರೀಸ್ ಇದೆ. ವಿಖ್ಯಾತ ಮುಂದೆ ಒಂದು ಸ್ವಲ್ಪ ಹೊತ್ತು, ಹಿಂದೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೊರಟ. ಕಂಫರ್ಟಾಗಿ ಇತ್ತ ವಿಖ್ಯಾತನಿಗೆ. ನಿನಗೆ ಮುಂದೆ ಕೂತ್ಕೊಳಕ್ಕೆ ಇಷ್ಟನಾ, ಹಿಂದೆ ಕೂತ್ಕೊಳಕ್ಕೆ ಇಷ್ಟನಾ ನಿನಗೆ? ಹಿಂದೆ. ಮುಂದೆ ಬೇಡವಾ? ನಿದ್ದೆ ಬಂದಾಗ ಹಿಂದೆ. ಒಂದೇ ಇದೆ. ಎರಡು ಇಷ್ಟ ಅವರಿಗೆ. ಅರೌಂಡ್ 6:30 ಆಗಿತ್ತು. ಸನ್ಸೆಟ್ ಆಗ್ತಾ ಇತ್ತು. ವಿಂಡ್ ಮಿಲ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಕಸಿನ್ ಮನೆಗೆ ಬಂದ್ವಿ, ಬರ್ತಾ ಇದ್ದೀವಿ. ಬ್ಯಾಡಗಿ ಎಂಟ್ರಿ ಆದ್ವಿ. ಇಲ್ಲಿ ಬ್ಯಾಡಗಿ ಎಂಟ್ರೆನ್ಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿದೆ. ರೋಡೆಲ್ಲ ಚೆನ್ನಾಗಿತ್ತು. ವಿಖ್ಯಾತ ಅಷ್ಟೊತ್ತಕ ಸ್ವಲ್ಪ ಮಲ್ಕೊಂಡಿದ್ದ. ಬ್ಯಾಡಗಿ ಬಂತು ಅಂದ ತಕ್ಷಣ ಎದ್ಬಿಟ್ಟು ಫುಲ್ಲು ವೇಟಿಂಗ್ ಫಾರ್ ಯಾರಿಗೆ? ಅನುಪ್ ಮಾಮ. ಆಮೇಲೆ ಇನ್ಯಾರು ಇರ್ತಾರೆ? ಗುಣಜ್ಞ. ನಮ್ಮ ಪ್ರಿಯ ಮಾಮಿ. ತಕ್ಷಣ ಬಂದು ಫಸ್ಟ್ ನೋಡಿ ನೋಡಿ ನಮ್ಮ ಗುಣಾಂಗ ತುಂಬಾ ಖುಷಿ ಬಿಟ್ಟ. ನಮ್ಮ ಗುಣಾಂಗ ಬಂದ್ಮೇಲೆ ಅನುಪ್ ಮಾಮನೂ ಬಂದ್ರು. ಒಂದ್ ಸ್ವಲ್ಪ ರಾತ್ರಿ ಆಟ ಆದ್ವಿ. ಗುಣಜ್ಞ ಫುಲ್ಲು ಖುಷಿಯಾಗಿ ವಿಖ್ಯಾತದ್ದು ಹೆಲ್ಮೆಟ್ ನೋಡ್ತಿದ್ದಾನೆ. ಅದನ್ನ ನೋಡ್ಕೊಂಡು ಇವನು ಆಟ ಆಡ್ತಾ ಇದ್ದಾನೆ. ಹೆಲ್ಮೆಟ್ ತೋರಿಸಿ ಹಾಕೋದು ತೆಗೆಯೋದು. ಒಂದು ಕಡೆ ಖುಷಿ ತಡ್ಕೊಳಕ್ಕಾಗ್ತಲ್ಲ ಇಬ್ಬರಿಗೂ. ಮತ್ತೆ ಗಾಡಿ ಒಳಗೆ ಪಾರ್ಕ್ ಮಾಡಿಬಿಟ್ಟು ರಾತ್ರಿ ಇಡೀ ಅವ್ರದ್ದು ಆಟನೂ ಆಟ. ಅವನಿಗೋಸ್ಕರ ಬೆಂಗಳೂರಿಂದ ತಿರುಗುಣಿ ತಂದಿದ್ದಾನೆ. ಅದನ್ನ ಕೊಟ್ಟ ಇವನಿಗೆ. ನೋಡಿ ಆಟ ಆಡ್ತಾನೆ ಕೈಯಲ್ಲಿ ಇಟ್ಕೊಂಡು. ತಿರುಗುಣಿ ಕೊಟ್ಟ. ಅದನ್ನ ಇಟ್ಕೊಂಡು ಆಟನೂ ಆಟ. ಚೆನ್ನಾಗಿ ಆಟ ಆಡ್ದ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾವು ನೈಟ್ ಎಲ್ಲ ಬೆಳಗ್ಗೆ ಇದ್ದು ರೆಡಿ ಆದ್ವಿ ಗೋವಾಗ ಹೊರಡ್ಲಿಕ್ಕೆ. ಸೊ ಬೇಗ ಬಿಡೋಣ ಅಂದ್ಕೊಂಡು ಲೇಟ್ ಆಯಿತು. ಅರೌಂಡ್ 8 o'clock ಹೊರಟ್ವಿ. ಅವನು ಸೈಕಲ್ ಆಡ್ತಿದ್ದೆ. ಗುಣ ಸೈಕಲ್ ಇವನ್ ಜಾಸ್ತಿ ಸ್ಪೆಂಡ್ ಮಾಡಬೇಕು ಅಂತ ಅಲ್ಲಿ
ಚಿಕ್ಕ ಸೈಕಲ್ ಸ್ವಲ್ಪ ನಾವು ನಿಧಾನಕ್ಕೆ ಹೊರಟ್ವಿ ಹಾ. ಆಟ ಆಡ್ಕೊಂಡು ಅವನ ಜೊತೆನೂ ಸ್ವಲ್ಪ ಅವನದು ಚಿಕ್ಕ ಸೈಕಲ್. ಚಿಕ್ಕ ಸೈಕಲ್ ಚೆನ್ನಾಗಿತ್ತಲ್ಲ ಸೈಕಲ್ ವಿಖ್ಯಾತ್. ಗಾಡಿ ಮೇಲೆ ಕುತ್ಕೊಂತಲ್ಲ ಅವ್ನು ಎದ್ರುಕೊಂಡು ನೋಡಿ ಎದುರ್ತಾನೆ ಗಾಡಿ ಮೇಲೆ ಕುತ್ಕೊಳಕ್ಕೆ. ಲಾಸ್ಟಲ್ಲಿ ಅಂತೂ ಇಂತೂ ಒಂದು ಟ್ರೈ ಮಾಡಿ ಕೂರಿಸ್ತೀವಲ್ಲ ವಿಖ್ಯಾತ್. ಕುತ್ಕೊಂಡ ವಿಖ್ಯಾತ್ ಒಂದು ಆಟ ಸಾಮಾನು ಆಗಿದ ತಕ್ಷಣ ಇನ್ನೊಂದು ಆಟ ಸಾಮಾನು, ಏನೋ ಅದು ಆಟ ಸಾಮಾನು ಪಾಂಡ ತಗೊಂಬರೋದು, ಒಂದ್ಸತಿ ಸೈಕಲ್ ಪುಷಿಂಗ್ ಸೈಕಲ್ ತರೋದು, ಲಾನಲ್ಲೆಲ್ಲ ಆಟ ಆಡ್ಕೊಂಡು ಏನ್ ಮಾಡಿದ್ವಿ. ಬೈಕೆಲ್ಲ ಮಾಮಿ ಸ್ವಲ್ಪ ಎಲ್ಲಿದ್ದಾರೆ? ಚೆಕ್ ಮಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ವಿ. ಅವನ್ನೇನೋ ನಾವು ಮಾಡಿ ಟ್ರೈ ಮಾಡಿ ಲಾಸ್ಟಲ್ಲಿ ಕೂರಿಸಿದ್ವಿ ಗಾಡಿ ಮೇಲೆ. ನೋಡಿ ಕುತ್ಕೊಂತಾನೆ ಇಲ್ಲ ಗಾಡಿ, ನೋಡಿ ಎದುರ್ತಾ ಇದ್ದಾನೆ ಯಾಕೆ ನೋಡಿ ನಮ್ಮ ಮಾಮಿನ ಸೇರಿ ನಿಂತ್ಕೊಂಡಿದ್ರು ಇವಾಗ ಜಸ್ಟ್ ಹಿಂದೆ. ಹೌದಾ. ಆಮೇಲೆ ಅಲ್ಲಿಂದ ಹೊರಟಿದ ತಕ್ಷಣ ಫ್ಯೂಲ್ ಅಪ್ ಮಾಡಿಸ್ವಿ. ಕರೆಕ್ಟಾಗಿ ರಿಸರ್ವ್ ಬಂದಿತ್ತು. 350 ಕಿಲೋಮೀಟರ್ಸ್ ಆಗುತ್ತೆ ಎಕ್ಸಾಕ್ಟಾಗಿ ಬೆಂಗಳೂರಿಂದ. ಗೋವಾ ಕಡೆಗೆ ಹೊರಟ್ವಿ. ಏರ್ ಚೆಕ್ ಮಾಡಿಸ್ಕೊಂಡೆ, ಏನು ಅಂತ ಏನು ವ್ಯತ್ಯಾಸ ಬಂದಿರಲಿಲ್ಲ, ಅಷ್ಟೇ ಇತ್ತು. ಈ ಹಳ್ಳಿ ಲ್ಯಾಂಡ್ಸ್ಕೇಪೇ ಒಂಥರ ಚೆನ್ನಾಗಿದೆ. ಹಾಕಿರೋ ವಿಂಡ್ಶೀಲ್ಡು ಏನಂತ ಏನು ನಮಗೇನು ತೊಂದರೆ ಅಂದರೆ ಅದರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ. ಇದು ಹೊಸದಾಗಿ ಸೇತುವೆ ಮಾಡಿದ್ದಾರೆ, ಟ್ರೈನ್ ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲಿ ಒಂದೆರಡು ಸ್ವಲ್ಪ ಫೋಟೋ ತಗೊಂಡು ಅಲ್ಲೇ ಒಂದು ಇಬ್ಬರು ಸಿಕ್ಕಿದ್ರು. ಅವರು ನೋಡ್ಬಿಟ್ಟು ಗಾಡಿನೆಲ್ಲ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಹಂಗೆ ಹಿಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅಲ್ಲೆಲ್ಲ ಅಷ್ಟೇ ಊರಲ್ಲಿ ಎಲ್ಲ ಗಾಡಿ ನೋಡ್ಬಿಟ್ಟು ಎಲ್ಲ ಹತ್ರ ಬಂದ್ಬಿಟ್ಟು ನೋಡ್ಕೊಂಡು ನಿಂತ್ಕೊಂಡಿದ್ರು, ಚೆನ್ನಾಗಿ ಮಾಡಿದ್ದೀರಾ ಅಂತ. ಕ್ವಶನ್ಸು ರೈಸ್ ಆಗ್ತಾಯಿತ್ತು, ಅವ್ರಿಗೆ ಆನ್ಸರ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಅವರು ವೀಡಿಯೋ ತಕ್ಕೊಡಿ ಅಂತ ಅವರೇ ಮಾತಾಡ್ತಾ ಇದ್ರಲ್ಲ, ಅವ್ರಿಗೆ ಕೊಟ್ಟು ವೀಡಿಯೋ ತಕ್ಕೊಡಿ ಅಂತ. ಅವರು ಸ್ವಲ್ಪ ದೂರದವರೆಗೂ ವೀಡಿಯೋ ತಕ್ಕೊಟ್ರು. ನೆಕ್ಸ್ಟ್ ಗೋವಾಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಲ್ಯಾಂಡ್ಸ್, ಇದೆಲ್ಲ ವೆದರು ತುಂಬ ಚೆನ್ನಾಗಿತ್ತು. ಸನ್ಲೈಟ್ ಏನೋ ತುಂಬ ಹಾರ್ಶ್ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಹಿಂಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ಎಷ್ಟೇ ಸ್ಪೀಡಾಗಿ ಹೋದ್ರೂ ನಮಗೆ ವಿಂಡಿಂದ ಪ್ರೊಟೆಕ್ಷನ್ ಇತ್ತಲ್ಲ, ಹಂಗಾಗಿ ಬ್ಯಾಕ್ ಪೇಯ್ನು ಬರೋದಾಗಲಿ ಅದೆಲ್ಲ ಏನೂ ಇರಲಿಲ್ಲ. ನಾವು ಇದು ಟ್ರಯಲ್ ಬೇಸಿಸ್ ಮೇಲೆ ಇಷ್ಟು ಲಾಂಗ್ ರೈಡ್ ಧೈರ್ಯ ಮಾಡಿ ಹೊರಟಿದ್ವಿ. ತುಂಬ ಜನ ಕೈ ತರಿಸಿ ಬಾಯ್ ಹಾಯ್ ಅನ್ಕೊತಿದ್ರು. ವಿಖ್ಯಾತ್ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟ. ನಮ್ಮ ಗಾಡಿ ನೋಡ್ತಾ ಇದ್ದಾರೆ ನೋಡಿಯಪ್ಪ, ನಮ್ಮ ಗಾಡಿ ನೋಡ್ತಾ ಇದ್ದಾರೆ ನೋಡಿಯಪ್ಪ ವಿಖ್ಯಾತು. ಕಡೆ ಎಲ್ಲ ಫುಲ್ ಬೆಳಗ್ಗೆನೆ ಜಮೀನುಗಳಿಗೆ ಹೋಗಿ ಅವ್ರವ್ರ ಕೆಲಸಗಳು ಅಲ್ಲಿ. ಆಮೇಲೆ ಅಲ್ಲಿ ಯಾವುದದು ಕೃಷ್ಣ ಹೋಟೆಲ್ ಇತ್ತು, ಅಲ್ಲಿ ತಿಂಡಿ ತಿಂದ್ವಿ. ಎಷ್ಟೊತ್ತಾಗಿತ್ತು? ಅರೌಂಡ್ 9:30 10 o'clock ಆಯಿತು. 10 o'clock ಆಗಿತ್ತು. ಅಲ್ಲಿಂದ ಮತ್ತೆ ಬ್ರೇಕ್ ತಗೋಬೇಕಿತ್ತು, ಹಾಗೆ ನಿಲ್ಲಿಸ್ಬಿಟ್ಟು ಹುಬ್ಳಿ ಕಡೆ ಹೊರಟ್ವಿ ಬ್ರೇಕ್ಫಾಸ್ಟ್. ನಾವು ಅದೇ ಹುಬ್ಳಿ ಧಾರವಾಡ ಮೇಲೆ ಹೊರಟ್ವಿ. ಇದು ಆ್ಯಕ್ಚುಲಿ ಬೆಳಗಾವಿ ಮೇಲೂ ಹೋಗ್ಬೋದು, ಬೆಳಗಾವಿ ಮೇಲೆ. ಬಟ್ ಆ ರೂಟು ಚೆನ್ನಾಗಿದೆ. ಈ ರೂಟು ಒಂದು ಸ್ವಲ್ಪ ಲ್ಯಾಂಡ್ಸ್ಕೇಪ್ ಎಲ್ಲ ಚೆನ್ನಾಗಿದೆ, ಘಾಟ್ ಸೆಕ್ಷನ್ ಎಲ್ಲ ಸಿಗುತ್ತೆ, ಚೆನ್ನಾಗಿದೆ. ಅದು ಮುಂದೆ ಹೋದರೆ ರಾಮನಗರ ಟೋಲ್ ಬರುತ್ತೆ, ಅಲ್ಲಿಂದ ಹೋದ್ವಿ. ಇದು ಬೈಪಾಸು, ಹುಬ್ಳಿ ಬೈಪಾಸ್ ಇದು. ಬಟ್ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೋಡು. ತುಂಬ ಜನ ಸ್ಟ್ರೈಟ್ಗೆ ಹೋಗ್ಬಿಡ್ತಾರೆ, ಆಮೇಲೆ ಮತ್ತೆ ವಾಪಸ್ಸು ತುಂಬ ಕನ್ಸ್ಟ್ರಕ್ಷನಲ್ಲಿದೆ ರೋಡ್ ಫುಲ್ಲು. ಇದೇನು ಮುಗಿತಾನೆ ಇಲ್ಲ ರೋಡ್. ಲಾಸ್ಟ್ ಟೈಮು ಹಿಂಗೆ ಇತ್ತು, ಈ ಟೈಮು ಹಿಂಗೆ ಇದೆ, ಮುಗಿಯೋದೇ ಇಲ್ಲ ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಐಟಿ.
ಕಂಫರ್ಟಾಗಿ ಕೂತ್ಕೊಂಡಿದ್ರು ನಮ್ಮ ಮೇಡಮು. ವಿಖ್ಯಾತ್ ಎಲ್ಲಿ ಕೂತ್ಕೊಂಡಿದ್ದೆ ನೀನು? ಸೆಂಟ್ರಲ್ಲಿ ಕೂತ್ಕೊಂಡಿದ್ದೆ, ಎಲ್ಲಿ ಕೂತ್ಕೊಂಡಿದ್ದೆ ನೋಡು? ಮುಂದೆ ಮುಂದೆ ಕೂತಿದ್ದ ವಿಖ್ಯಾತ್. ತುಂಬ ಅವ್ನು ಮುಂದೆ ಕೂತ್ಕೊಂಡ್ರೆ ಸ್ವಲ್ಪ ವಿಡಿಯೋ ಮಾಡ್ಬೋದು ನಾವು. ಆ್ಯಕ್ಚುಲಿ ವಿಡಿಯೋ ಮಾಡೋರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದು ಅಷ್ಟು ಸುಲಭ ಅಲ್ಲ. ನಾವು ಇದು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಎಷ್ಟು ಕಷ್ಟ ಇರುತ್ತೆ ಅಂತ. ಯಾರ್ಯಾರು ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ನಂದಿನ್ನ ಅದೇ ಮೋಟೋ ವ್ಲಾಗಿಂಗ್ ಸೆಟಪ್ ಫುಲ್ ಆಗಿಲ್ಲ, ಹಾಗಾಗಿ ವಾಯ್ಸ್ ಓವರೆಲ್ಲ ಕೊಡೋದಾಗ್ತಾಯಿದೆ. ಮುಂದೆ ನೋಡೋಣ, ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡಿಕೊಂಡ್ರೆ ಅಲ್ಲೇ ಮಾತಾಡಿದ್ರೆ ತುಂಬ ಎಡಿಟ್ ಮಾಡೋದೆಲ್ಲ ಕಮ್ಮಿ ಆಗುತ್ತೆ. ಚೆನ್ನಾಗಿ ಅನಿಸ್ತಾಯಿತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಮತ್ತೆ ಹಾಕೊಂಡು ಹೊರಟಿದ್ದೀವಿ. ಇದೊಂದು ಅಡ್ವಾಂಟೇಜ್ ನಮಗೆ. ತುಂಬ ಜನ ಬಿಸಿಲಿಗೋಸ್ಕರನೇ ತುಂಬ ಒಂಥರ ಇದಾಗ್ಬಿಡ್ತಾರೆ, ಫ್ರಸ್ಟ್ರೇಟ್ ಆಗಿಬಿಡ್ತಾರೆ ರೈಡಿಂಗು. ನಾವು ಮೊದಲೆಲ್ಲ ಹೋಗಿದ್ವಲ್ಲ, ಅದು ಅನುಭವನೂ ತುಂಬ ಇತ್ತು. ಗೋವಾ ತನಕನೇ ನಮ್ಮದು ಹೈಯೆಸ್ಟ್ ರೈಡ್ ಒನ್ ಡೇಯಲ್ಲಿ ಮಾಡಿದ್ವಿ ಲಾಸ್ಟ್ ಟೈಮೆಲ್ಲ. ಒನ್ ಡೇಯಲ್ಲಿ ಬೆಳಗ್ಗೆ 5 ಗಂಟೆಗೆ ಬಿಟ್ಟು ರಾತ್ರಿ 8 ಗಂಟೆಗೆ ಹೋಗಿ ಮುಟ್ಟಿದ್ವಿ. ಅಲ್ಲಿ ನೀರು ಬೆಂಗಳೂರು ಬುಲೆಟ್ ತೊಗೊಂಡು ಫಸ್ಟ್ ಟೈಮ್ ಮುಟ್ತಾ ಕರೆಕ್ಟ್ 8 ಗಂಟೆ ನಾವು. ಅದು ಬುಲೆಟ್ ತೊಗೊಂಡು ಫಸ್ಟ್ ಟೈಮ್ ನಾವು ಗೋವಾಗೆ ಹೋಗಿದ್ದು ರೈಡರ್ಸ್ ಮೇನಿಯಾಗೆ. ಬೆಳಗ್ಗೆ ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾ ಸ್ವಲ್ಪ ಸ್ಟ್ರೈನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದು ನಾವು ಮೇಲ್ಗಡೆ ಅದು ಟಾರ್ಪ್ ಹಾಕೋದ್ರಿಂದ ನಮಗೆ ಬಿಸಿಲು ತಾಗ್ತಾ ಇರಲಿಲ್ಲ. ತುಂಬ ಯೂಸ್ ಆಯಿತು, ಬಿಸಿಲು ತಾಗ್ತಾ ಇರಲಿಲ್ಲ. ವಿಖ್ಯಾತ್ಗೂ ಅಷ್ಟೇ, ಮುಂದೆ ಕೂತ್ಕೊಂತದ ಹಿಂದೆ ಕೂತ್ಕೊಂತ ಅವನಿಗೂ ಬಿಸಿಲು ತಾಗ್ತಾ ಇರಲಿಲ್ಲ. ಇಲ್ಲಿ ಬಂದ್ವಿ, ರಾಮನಗರ ಟೋಲ್ ರೋಡಿಗೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಒಂದು ಸ್ವಲ್ಪ ಕಬ್ಬಿನ ಹಾಲು ಎಲ್ಲ ಕುಡಿದ್ವಿ. ಅಲ್ಲಿ ಒಂದು 5-10 ನಿಮಿಷ ನಿಲ್ಸೋಣ ಅಂತ ನಿಲ್ಲಿಸಿದ್ರೆ ಒಂದು ಹಾಫ್ ಆನ್ ಅವರ್ ತನಕ ಹೋಗ್ಬಿಡೋದು ಅಲ್ಲೆಲ್ಲ ನಿಲ್ಲಿಸಿದ್ರೆ. ತುಂಬ ಜನ ಅದಕ್ಕೆ ಕೇಳಿದ್ವಿ. ಇಲ್ಲಿ ತುಂಬ ನಿನ್ನೆ ಒಂದು 400-500 ಬೈಕ್ಗಳು ಹೋಯ್ತು ಸರ್ ಈ ಕಡೆಯಿಂದ. ನಿನ್ನೆನೇ ಹೋಗ್ಬಿಡ್ತಾರೆ. ಒಬ್ರೊಬ್ರು ಒಂದು ದಿವಸ ಮೊದಲೇ ಹೋಗ್ತಾರೆ. ಅಲ್ಲೆಲ್ಲ ರೂಮ್ಸ್ ಎಲ್ಲ ಮಾಡಿ ಇದು ಮಾಡೋಕ್ಕೆ. ನಮಗೆ ಹಿಂದಿನ ದಿವಸನೇ ಅಲ್ಲೇ ಉಳ್ಕೊಂಡಿದ್ದರಿಂದ ನಾವು ನೆಕ್ಸ್ಟ್ ಡೇ ಹೋಗೋದಾಯಿತು. ಇದು ಇವೆಂಟ್ ದಿವಸನೇ ಹೋಗ್ತಾರದು ನಾವು. ಆ್ಯಕ್ಚುಲಿ ನವಂಬರ್ ಲಾಸ್ಟ್ ವೀಕಲ್ಲಿ ಮಾಡ್ತಾರೆ. ಯೂಶ್ವಲಿ ಇಯರ್ಲಿ ನವಂಬರ್ ಲಾಸ್ಟ್ ವೀಕಲ್ಲಿ ಮಾಡ್ತಾರೆ. ಇಲ್ಲಿ ಹೋಗ್ತಾ ನಾವು ಇದೆಲ್ಲ ಸಿನಿಕ್ ರೂಟ್ ಇದೆ. ತುಂಬ ಚೆನ್ನಾಗಿದೆ, ಸಿನಿಕ್ ರೂಟ್ ಇದೆ. ಕಾಡು ಈ ಕಡೆ ಕಾಡಿದೆ. ಅದೊಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಫೋಟೋಸ್ ತೊಗೊಂಡ್ವಿ. ಫುಲ್ಲು ಬಿಸಿಲೇ ಬೀಳಲ್ಲ ಇಲ್ಲಿ. ಆ್ಯಕ್ಚುಲಿ ಈ ಕಡೆ ಬಿಸಿಲಿದ್ದಾಗ ಈ ಕಡೆಯಿಂದ ನೆರಳು ಬರ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಫೋಟೋಸ್ ತೊಗೊಂಡ್ಬಿಡೋಂಗಿಲ್ಲ ನೋಡಿ. ಫೋಟೋಸಲ್ಲಿ ಚೆನ್ನಾಗಿತ್ತು, ವಾತಾವರಣ ಚೆನ್ನಾಗಿತ್ತು. ವಿಖ್ಯಾತ ಅವಾಗ್ತಾನೆ ಎದ್ದಿದ್ದ, ಫ್ರೆಶ್ ಆಗಿದ್ದ. ಏನೋ ಸೌಂಡ್ ಮಾಡ್ತಿದ್ದೆಲ್ಲ ವಿಖ್ಯಾತ್ ತಿರುಗಿಸಿ ಅಂತ. ಅಲ್ಲೋಗಿ ಹೈಡ್ ಆ್ಯಂಡ್ ಸೀಕ್ ಆಡೋಣ ಅಂತಾನೆ. ಕಾಡಲ್ಲಿ ಯಾವಾಗ ನೋಡಿದ್ರು ಹೈಡ್ ಆ್ಯಂಡ್ ಸೀಕ್ ಆಡೋಣ ಅಲ್ಲ. ಅಲ್ಲಿ ಒಂದು ಹೋಗ್ತಾ ಇರುವಾಗ ಒಂದು ಬೈಸನ್ಗಳು, ಕಾಡೆಮ್ಮೆಗಳು ಒಂದು 5-6 ಆಟ ಆಡ್ತಾಯಿತ್ತು. ಸ್ವಲ್ಪ ಸ್ಪಾಟ್ ಆಯಿತು ಅಷ್ಟೇ, ಹೋಗ್ಬಿಡ್ತು ಆ ಕಡೆ. ಇದು ರಾಮನಗರ ಟೋಲು. ಏನು ಟೋಲ್ ಬೈಕ್ಗಳಿಗೇನಿಲ್ಲ, ಕಾರ್ 4 ವೀಲರ್ ಮಾತ್ರ. ಈ ಕಡೆಯಿಂದ ಮುಂದೆ ಹೋಗಿ ಲೆಫ್ಟ್ಗೆ ಹೋದರೆ ಕಾರವಾರ ಸೈಡ್ ಹೋಗ್ತೀವಿ ನಾವು ಪೋಂಡಾ ಕಡೆಯಿಂದ ಹೋದ್ವಿ. ಇಲ್ಲಿ ಮುಂದೆ ಬಂದರೆ ಶಿವಾಜಿದು ಒಂದು ಸರ್ಕಲ್ ಇದೆ. ಶಿವಾಜಿ ಸರ್ಕಲ್ ತುಂಬ ಚೆನ್ನಾಗಿ ಕಾಣ್ತಿತ್ತು, ದೊಡ್ಡದಿದೆ. ಆ ಸರ್ಕಲ್ನ ಒಂದು ರೌಂಡ್ ಹಾಕಿ ಜೈ ಶಿವಾಜಿ ಹರ್ ಹರ್ ಮಹಾದೇವ್ ಅಂದ್ಕೊಂಡು ಹೋಗ್ತೀವಿ. ನಾವು ವಿಖ್ಯಾತ್ ತುಂಬ ಸಿನಿಕ್ ರೋಡ್ ಇತ್ತು. ಮುಂದೆ ಹೋಗ್ತಾ ಹಂಗೆ ಘಾಟ್ ಸೆಕ್ಷನ್ ಎಲ್ಲ ಇದ್ದಾಗ ಸಿನಿಕ್ ರೋಡು ಸ್ಟಾರ್ಟ್ ಆಯಿತು.
ಬಟ್ ನಿಲ್ಸೋಕ್ಕೆ ಆಗಲ್ಲ, ತುಂಬ ಶಾರ್ಪ್ ಟರ್ನ್ಸು, ತುಂಬ ಲಾರಿಗಳೆಲ್ಲ ಇತ್ತು, ಹಾಗಾಗಿ ನಿಲ್ಲಿಸ್ಲಿಲ್ಲ. ಸ್ಲೋಗೆ ಹೋಗ್ಬೇಕಿಲ್ಲ ತುಂಬ. ಆಮೇಲೆ ಒಂದು ಕತ್ಲಾಗ್ಬಿಡುತ್ತೆ ಅನ್ನೋದೊಂದು ಭಯ ಇತ್ತು. ಘಾಟ್ ಸೆಕ್ಷನ್ ಮುಗಿದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಆಗೋಣ ಅಂತ ಅಲ್ಲೇ ನಿಲ್ಲಿಸಿದ್ವಿ. ಕರ್ನಾಟಕ ಬಾರ್ಡ್ರಿಂದ ಗೋವಾ ಬಾರ್ಡ್ರಿಗೆ ಬಂದ್ವಿ. ಗೋವಾ ರೋಡ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಗೋವಾ ಎಂಟ್ರಿ ಆದಮೇಲೆ ರೋಡ್ಸ್ ಎಲ್ಲ ತುಂಬ ನೀಟ್ ಕ್ಲೀನ್ ಆಗಿದೆ. ಆಮೇಲೆ ಎಲ್ಲೂ ಪಾಟ್ ರೋಡ್ಸ್ ಎಲ್ಲ ಏನೂ ಕಾಣೋದಿಲ್ಲ. ನಾವು ವ್ಯಾಗತ್ತೂರು ಹೋಗೋದ್ರಿಂದ ಇಲ್ಲಿ ಸಾಯಂಕಾಲ ಆಗ್ತಾಯಿತ್ತು, ಹಾಗಾಗಿ ನೈಟ್ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ಬೇಗ ಹೋಗೋಣ ಅಂತ ಹೊರಟಿದ್ವಿ. ತುಂಬ ಗೋವಾ ಪೊಲೀಸರು ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ಸ್ಟ್ರಿಕ್ಟ್ ಇದ್ದಾರೆ, ತುಂಬ ಕಡೆ ಇದ್ದರು ಪೊಲೀಸರು. ರೂಲ್ಸು ಅಷ್ಟೇ, ತುಂಬ ರೂಲ್ಸ್ ಇದೆ ಅಲ್ಲಿ. ಸ್ಪೀಡೆಲ್ಲ ಮೇಂಟೈನ್ ಮಾಡಬೇಕು. ಒಂದು ಲಾಂಗ್ ರೋಡ್ಸು, ಕೋಸ್ಟಲ್ ಏರಿಯಾ ಅಲ್ಲ, ಹಾಗಾಗಿ ಫುಲ್ ಬೀಚ್ ಸೈಡ್ ಅಲ್ಲ, ತುಂಬ ಲಾಂಗ್ ರೋಡ್ಸು, ನ್ಯಾರೋ, ತುಂಬ ಪ್ಲೈನ್ ರೋಡ್ಸ್, ಉದ್ದ ರೋಡ್ಗಳು ಜಾಸ್ತಿ ಅಲ್ಲಲ್ಲ. ಬಂದ್ವಿ ಗೋವಾ ಎಂಟ್ರಿ ಆದ್ವಿ. ಮತ್ತೆ ವ್ಯಾಗತ್ತೂರು ಹೋಗ್ಬೇಕು ನಾವು. ಅಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಇದೆ ವ್ಯಾಗತ್ತೂರು ಪಣಜಿಯಿಂದ. ಪಂಜಿಯಂ, ಓಲ್ಡ್ ಗೋವಾ ಪಂಜಿಯಂ ಮೇಲೆ ಹೋಗ್ಬೇಕು. ಸನ್ಸೆಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವ್ಯೂ ಎಲ್ಲ. ಬಂದು ವ್ಯಾಗತ್ತೂರು ರೀಚ್ ಆದ್ವಿ ನಾವು. ರೀಚ್ ಆಗಿಬಿಟ್ಟು ತುಂಬ ಬೈಕರ್ಸ್ ಎಲ್ಲ ತುಂಬ ರೌಂಡ್ ಹೊಡಿತಾಯಿದ್ರು. ನಮಗೆ ಫಸ್ಟಿಗೆ ಹೋಗಿದ ತಕ್ಷಣ ಫಸ್ಟ್ ರೂಮ್ ಮಾಡಿರಲಿಲ್ಲ, ನಾವು ಯಾವ್ದ್ರಲ್ಲ ಮಾಡೋಣ ಅಲ್ಲಿ ಹೋದ್ಮೇಲೆ ಅಂದ್ಕೊಂಡ್ವಿ. ತುಂಬ ಬೈಕ್ಸ್ ಎಲ್ಲ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ರೂಮ್ ಮಾಡಿದ್ವಿ. ರಾತ್ರಿ ಸುಸ್ತಾಗಿತ್ತು ಅಂತ ಮಾಡ್ಕೊಂಡ್ಬಿಟ್ವಿ. ಇದು ಮಾರ್ನಿಂಗ್ ಸಹ ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಅಲ್ಲೇ ಹತ್ತಿರ ಬೀಚ್ ಇದೆ, ಅಂಜನಾ ಬೀಚ್ ಅಂತ ಹೇಳಿ. ಅಂಜನಾ ಬೀಚು, ಅದಕ್ಕೆ ಹೋಗ್ಬಿಡೋಣ ಫಸ್ಟ್ ಅಂತ ಹೊರಟ್ಬಿಟ್ವಿ ಬೇಗ. ಒಂದು ಸ್ವಲ್ಪ ತುಂಬ ಬಿಸಿಲಾದ್ಮೇಲೆ ಆಟ ಆಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬೇಗನೆ ಹೊರಟ್ವಿ ಬೆಳಗ್ಗೆ. ವಿಖ್ಯಾತಿಗೆ ರೆಡಿಯಾಗಿ ಇವಾಗ ಬೀಚ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೆ ನಾವು. ನಿಮ್ಗೆ ಇಷ್ಟ ವಿಖ್ಯಾತ್ ಬೀಚು? ಇಷ್ಟನಾ? ಅಲ್ಲೇ ಒಂದು ಸ್ವಲ್ಪ ಇವೆಂಟ್ ನಡೀತೈತಲ್ಲ, ಆ ಜಾಗಕ್ಕೆ ಹೋದ್ವಿ. ಒಂದು ಸ್ವಲ್ಪ ಬೆಳಗ್ಗೆನೆ ಹೋದ್ರೆ ಹೆಂಗಿರುತ್ತೆ ನೋಡೋಣ. ಅಲ್ಲೇ ನಮ್ಮ ರೂಮ್ ಮಾಡಿದ ಪಕ್ಕದಲ್ಲೇ ಇತ್ತದು, ಹೀಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ. ಅದೇ ತುಂಬ ಖಾಲಿ ಇತ್ತು ಬೆಳಗ್ಗೆ ಆದ್ದರಿಂದ. ಇದೇ ಅಂಜನಾ ವ್ಯಾಗತ್ತೂರು ಕಡೆಯಿಂದ ನೋಡ್ತಾ ಇರೋದು ಬೀಚ್ ಇದು. ಆ ಕಡೆ ಸೈಡೆಲ್ಲ ಇವೆಂಟ್ಸ್ ನಡೀತಾ ಇತ್ತು. ಇದು ಹಿಲ್ ಟಾಪ್ ಅಂತ ಇದು. ಇಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹೆಮ್ಮೆಯ ಕನ್ನಡಿಗ ಫೋಟೋ ಇರೋದು ಕನ್ನಡ ಬಾವುಟ ಕಾಣಿಸ್ತು. ಹೆಮ್ಮೆಯ ಕನ್ನಡಿಗ ಅಂತ ಬರ್ತಿದ್ರು ಗಾಡಿ ಮೇಲೆ. ಅಲ್ಲೊಂದೆರಡು ಫೋಟೋ ತಗೊಂಡು ಹೊರಟ್ವಿ ಮತ್ತೆ ಬೀಚ್ ಕಡೆ ಹೋಗ್ಬಿಡೋಣ ಅಂತ. ಇದೆ ನೋಡಿ ಎಂಟ್ರೆನ್ಸು, ಮೋಟೋ ವರ್ಸ್ ಅಂತ. ಇದಕ್ಕೆ ರೈಡರ್ಸ್ ಮೇನಿಯಾ ಅಂತ ಮೊದಲು ಹೇಳ್ತಾಯಿದ್ರು. ಇವಾಗ ಒಂದು 2 ವರ್ಷದಿಂದ ಮೋಟೋ ವರ್ಸ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲೇ ಒಳಗಡೆ ನಮ್ಮದು ಯೂನಿಕ್ ಬೈಕ್ ಆಗಿದ್ದರಿಂದ ಅಲ್ಲೆಲ್ಲ ಬೈಕ್ ಇಂಟ್ರೆಸ್ಟ್ ಇರೋದೇ ತುಂಬ ಜನ ಬರೋದ್ರಿಂದ ಬೈಕ್ ಅಂತೂ ತುಂಬ ಹೈಲೈಟ್ ಆಯಿತು ನಮ್ಮ ಬೈಕು. ತುಂಬ ಜನ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರೋರು, ಆಮೇಲೆ ಕ್ವಶನ್ ರೈಸ್ ಮಾಡ್ತಾಯಿದ್ರು, ಎಲ್ಲರೂ ಫ್ಯಾಮಿಲಿ ಬಂದಿರ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಅಂಜುನಾ ಬೀಚ್ ಕಡೆ ಹೊರಟ್ವಿ ನಾವು. ತುಂಬ ಚಿಕ್ಕ ನ್ಯಾರೋ ರೋಡ್ ಇದೆ. ವಿಖ್ಯಾತ ಬೀಚ್ ಬರ್ತಾ ಇದೆ ಅಂತ ಇಲ್ಲಿಂದ ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ಬಿಟ್ಟಿದೆ. ಬೀಚ್ ನೋಡಿ ಖುಷಿ ಆಗ್ಬಿಟ್ಟಿದ್ದ ವಿಖ್ಯಾತ. ಈ ಮೊದಲೆಲ್ಲ ಆಟ ಆಡಿದ್ದ, ಬಟ್ ತುಂಬ ದಿವಸ ಆಗಿತ್ತು ಬೀಚ್ ಕಡೆ ಬಂದು. ಇದು ತುಂಬ ಈ ಥರ ನ್ಯಾರೋ ರೋಡ್ಸ್ ಎಲ್ಲ ತುಂಬ ಮುಂದೆ ಹೋಗ್ಬೇಕು. ಅಲ್ಲಿ ಬೀಚ್ಗೆ ಎಂಟ್ರಿ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಬೀಚಲ್ಲಿ ಜ್ಯೂಸ್ ಎಲ್ಲ ಕೊಡ್ತೀವಿ ನೋಡಿ, ಮುಂದೆ ಕುಡಿತೀಯ ನೋಡು. ತುಂಬ ಜನ ಅಲ್ಲಿ ಸ್ಟಾಪ್ ಮಾಡಲ್ಲ, ಮಾತಾಡಿಸಿದ್ರು ನಮ್ಮನ್ನ. ಏನು ಗಾಡಿ ಈ ಥರ ಇದೆಯಲ್ಲ, ಏನು ಸರ್ವಾಗಿ ಮಾಡಿದ್ದೀರಾ ಅಂತ ಒಬ್ರೊಬ್ರಿಗೂ ಆನ್ಸರ್ ಮಾಡಿಕೊಂಡು ಹೊರಟ್ವಿ ನಾವು.
ರೆಗ್ಯುಲರ್ಗಿಂತ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಗಾಡಿಯಲ್ಲೆಲ್ಲ ಹೋದರೆ. ಬಟ್ ಏನಂದರೆ ಕಂಫರ್ಟ್ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಕಾರ್ ತರೋಕ್ಕೆಲ್ಲ ಆಗೋದಿಲ್ಲ. ಗಾಡಿ ಗೋವಾದಲ್ಲಿ 2 ವೀಲರ್ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ತುಂಬ ಕಡೆ ಬೀಚ್ ಹತ್ರ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ಊಟ ತಿನ್ನಕ್ಕೆ ಹೋದ್ವಿ. ಊಟ ತಿಂದು ಬಂದು ತಿಂಡಿ ತಿನ್ಕೊಂಡು ಅಲ್ಲೇ ಬೀಚ್ ಹತ್ರ ಬಂದು ತಿಂಡಿ ತಿನ್ನಕ್ಕೆ ಹೋದ್ವಿ. ಬೀಚ್ ಎಂಟ್ರಿ ಆಗ್ತದೆ. ಇಲ್ಲ ಅಲ್ಲಿ ಏನು ತಿಂಡಿ ತಿನ್ನುವಾಗ ಹೌದಾ? ಓಕೆ. ಆಮೇಲೆ ತಿಂಡಿ ತಿಂದು ಬಂದ್ವಿ. ಫುಲ್ ಖುಷಿಯಾಗ್ಬಿಟ್ಟಿದೆ ವಿಖ್ಯಾತ್. ಬೀಚ್ ನೋಡಿ ಓಡೋದು ಬೀಚ್ ನೋಡಿ ಎಲ್ಲ ವಿಖ್ಯಾತ್. ಫಸ್ಟ್ ಫೋಟೋ ತಗೊಂಡ್ಬಿಡೋಣ ಬಾ, ಆಮೇಲೆ ಹಸಿಯಾಗ್ಬಿಡ್ತೀವಿ ಅನ್ನೋ ಅಷ್ಟೊತ್ತಲ್ಲೇ ಹೋಗಿ ಬೀಚಲ್ಲಿ ಬಿದ್ಬಿಟ್ಟ. ನಾನು ಹಿಂಗೆ ತಿರುಗ್ತಾ ಇದೀನಿ, ಬೀಚಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹೋಗಿ ಹಿಡ್ಕೊಂಡ್ಬಂದು ಮತ್ತೆ ಒಂದೆರಡು ಫೋಟೋ ತಗೊಂಡು ಬೀಚಲ್ಲಿ ನಾವು ಇದ್ವಿ. ಆಮೇಲೆ ಬರೋದಕ್ಕೂ ಇವ್ನು ಓಡೋದಕ್ಕೂ ಮಜಾ ಆಯ್ತಲ್ಲ ವಿಖ್ಯಾತ್? ನಿಂಗೆ ಇಷ್ಟ ಆಯ್ತಾ ಬೀಚು? ನಂಗೆ ಇಷ್ಟ ಆಯ್ತು ಬೀಚ್. ಏನು ಮಾಡ್ತಿದ್ದೆ? ಆಟ ಏನು ಅದೇನು ಅದು ಮರಳೆಲ್ಲ ಇದು ಮಾಡಿದ್ದೆ. ಅಲ್ಲಿವರೆಗೂ ಇರಲಿಲ್ಲ ನೀರು. ಸಡನ್ನಾಗಿ ಅಲ್ಲಿವರೆಗೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಗುಂಡಿತೆ, ಅದ್ರೊಳಗೆ ನೀರು ಬಂದ್ಬಿಟ್ಟಿತ್ತಲ್ವಾ ಬೇಕು? ನೀನೇ ತೆಗ್ದಿದ್ವಲ್ಲ ಅದೆಲ್ಲ. ಬಿಸಿಲು ಅಷ್ಟೊತ್ತಲ್ಲಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅರೌಂಡ್ 9:30 10 o'clock ಆಗಿತ್ತು. ಬಿದ್ದು ಒಳ್ಳಾಡ್ತಾನೆ. ಅಲ್ಲೆಲ್ಲ ಆಲ್ರೆಡಿ ಸ್ವಲ್ಪ ಕ್ರೌಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬೀಚು ಅಷ್ಟೇ ತುಂಬ ಕ್ಲೀನಾಗಿತ್ತು ಬೀಚು. ಅಂಜನಾ ಬೀಚ್. ನೀರಿಗೆ ಹೋದರೆ ನೀರಲ್ಲೇ ಇರೋಣ ಅಂತಾನೆ. ಮತ್ತು ದಡಕ್ಕೆ ಬಂದರೆ ಮರಳಲ್ಲೇ ಇರೋಣ. ಮರಳಲ್ಲಿ ಆಡೋಕ್ಕೆ ಇಷ್ಟನಾ ನಿಮಗೆ? ಇಲ್ಲೊಂದು ಕಡೆ ಇದು ರೆಸಾರ್ಟ್ ಹತ್ರ ಒಂದು ಈ ಸ್ಟಾರ್ ಫಿಶ್ ಎಲ್ಲ ಇರುತ್ತಲ್ಲ, ಆ ಥರ ಒಂದು ಏನೋ ಮಾಡೆಲ್ ಮಾಡಿಟ್ಟಿದ್ರು. ಅದನ್ನು ನೋಡಿಕೊಂಡು ಹಂಗೆ ಮತ್ತೆ ಮೋಟೋವರ್ಸ್ ಕಡೆ ಬಂದ್ವಿ. ಮೋಟೋವರ್ಸ್ದು ತುಂಬ ಇವೆಂಟ್ಸ್ ನಡೀತಾ ಇರುತ್ತೆ. ಒಂದು ಅರೌಂಡ್ 3,500 rupees ಪ್ರೈಸ್ ಒಳಗಡೆ ಹೋಗೋಕ್ಕೆ. ತುಂಬ ಜನ ಕ್ರೌಡೆಡ್ ಇರುತ್ತೆ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಹಂಗೆ ಗಾಡಿ ನೋಡಿ ತುಂಬ ಫುಲ್ಲು ರಾಯಲ್ ಎನ್ಫೀಲ್ಡ್ ಹಿಮಾಲಯನೇ ಜಾಸ್ತಿ ಇದೆ. ತುಂಬ ಬೇರೆ ಬೇರೆ ರಾಯಲ್ ಎನ್ಫೀಲ್ಡ್ ಬೇರೆ ಬೇರೆ ಬೈಕ್ಸ್ ಎಲ್ಲ ಬಂದಿತ್ತು. ಎಲ್ಲ ಅವ್ರ ಗಾಡಿ ನೋಡೋದು, ಇವ್ರ ಗಾಡಿ ನೋಡೋದು. ಎಲ್ಲರಿಗೂ ಗಾಡಿ ಕ್ರೇಜ್ ಅಲ್ಲ ಅಂತಾರೆ. ಇಲ್ಲಿ ನಮ್ಮ ಗಾಡಿ ನೋಡ್ಬಿಟ್ಟು ಒಬ್ಬೊಬ್ರು ಕೂತ್ಕೊಂಡು ಫೋಟೋ ಹೊಡ್ಸ್ಕೊಂಡು ಬೋದಾ ಅಂತ ಕೇಳ್ಬಿಟ್ಟು ಫೋಟೋ ಹೊಡ್ಸ್ಕೊತಾ ಇದ್ರು. ಒನ್ ಆಫ್ ದ ಅಟ್ರಾಕ್ಷನ್ ಆಗಿತ್ತು ನಮ್ಮ ಗಾಡಿ. ಇದು ಇವೆಂಟ್ ನಡೆಯೋ ಜಾಗ. ಇದು ಇವೆಂಟ್ ನಡೆಯೋ ಜಾಗದಲ್ಲಿ ಮಧ್ಯ ಎಲ್ಲ ಕಡೆ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ಎಲ್ಲ ಗಾಡಿಗೆ ಏನೇನು ಬೇಕೋ ಆ ಥರದ್ದು ಅಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಆಮೇಲೆ ಹೊಸದಾಗಿ ಏನೇನು ಇನೋವೇಟ್ ಮಾಡಿರ್ತಾರೆ ಅದನ್ನೆಲ್ಲ ಅಲ್ಲಿ ಮಾಡೆಲ್ ಥರ ಇಟ್ಟಿರ್ತಾರೆ. ಲೈಟ್ಸ್ ಆಗಲಿ, ಹಾರ್ನು, ಎಕ್ಸಾಸ್ಟ್ಸು. ಎಲ್ಲ ಗಾಡಿಗಳು ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದ. ಬಿಟ್ಬಿಟ್ಟಿದ್ವಿ ವಿಖ್ಯಾತ್. ನಾವು ಫುಲ್ಲು ಓಡೋದು. ಹಿಂದ್ಗಡೆ ಏನೋ ಹೆಲ್ಮೆಟ್ ಸಿಕ್ಕಿಸ್ಕೊಂಡು ಅಲ್ಲ ವಿಖ್ಯಾತ್. ಅಲ್ಲಿ ಹಾಗೆ ಮಂಗಳೂರವರು ಒಂದು ಗ್ರೂಪ್ ಸಿಕ್ಕರು. ಅವರು ನನ್ನ ಗಾಡಿ ಬಗ್ಗೆ ಏನೋ ವೆಹಿಕಲ್ ಬಗ್ಗೆ ವಿಚಾರಿಸ್ಕೊಂಡು ನಿಂತ್ಕೊಂಡ್ರು. ತುಂಬ ಅಪ್ರಿಷಿಯೇಟ್ ಮಾಡಿಕೊಂಡು ಅದು ಇದರಿಂದ ಏನು ಪ್ರಯೋಜನ ಇದೆ ಹಂಗೆ ಕೇಳ್ತಾಯಿದ್ರು. ಬಟ್ ಎಲ್ಲರಿಗೂ ಏನು ಕುತೂಹಲ ಅಂದರೆ ಇಷ್ಟು ಉದ್ದ ವಿಂಡ್ಶೀಲ್ಡ್ ಬಂದಿದೆಯಲ್ಲ, ನಿಮ್ಮನ್ನು ಗಾಡಿನ ತಳ್ಳಲ್ವಾ ಅಂತ. ಬಟ್ ನನಗೆ ಅದು ಪ್ರಯೋಜನ ಆಗಿದೆ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ಅವರು ಆಮೇಲೆ ಅಲ್ಲೇ ಒಂದೆರಡು ರೌಂಡ್ ಹಾಕಿದ್ವಿ. ಆಮೇಲೆ ಫೇಮಸ್ ಯೂಟ್ಯೂಬರ್ ಟಿಪಿಕಲ್ ಕನ್ನಡಿಗ ಅವ್ರು ಸಿಕ್ಕಿದ್ರು. ಅವ್ರ ಹತ್ರ ಒಂದೆರಡು ಫೋಟೋ ಲಾಸ್ಟಲ್ಲಿ ಹಾಕಿದ್ದೀನಿ ಫೋಟೋ. ಟಿಪಿಕಲ್ ಕನ್ನಡಿಗ. ಆಮೇಲೆ ಇವರು ಬಿಗ್ ಬೇರ್ ಬ್ಯಾಂಗ್ಳೂರು ಅವರು ಸಿಕ್ಕಿದ್ರು. ಇವರು ನಮ್ಮ ಫ್ರೆಂಡು. ಇವರು ನೋಡಿ ಗೋವಾದಲ್ಲಿ ಲೇಡಿ ಮೆಕ್ಯಾನಿಕ್ ಅಂತೆ, ರಾಯಲ್ ಎನ್ಫೀಲ್ಡ್ ಲೇಡಿ ಮೆಕ್ಯಾನಿಕ್ಕು. ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಗಾಡಿ ಬಗ್ಗೆನೂ ಅಪ್ರಿಷಿಯೇಟ್ ಮಾಡಿಕೊಂಡು ಅವರು ಕಾರ್ಡ್ ಕೊಟ್ಬಿಟ್ಟು ಬನ್ನಿ ನಮ್ಮ ಮೆಕ್ಯಾನಿಕ್ ಶಾಪಿಗೆ ಅಂತ ಹೇಳ್ತಾಯಿದ್ರು.
ಪಕ್ಕದಲ್ಲಿ ಗಾಡಿ ಇರೋರು ಅವರು ಪ್ರೇಮ್ ಅಂತ, ತುಂಬ ಲಾಂಗ್ ಬಿಗ್ ಹ್ಯಾಂಡಲ್ಸ್ ಇದೆ ನೋಡಿ, ತುಂಬ ಚೆನ್ನಾಗಿ ಅವರು ಒಳ್ಳೆ ಟೈಗರ್ ಪ್ರೇಮ್ ಅಂತ ಪ್ರತಿ ವರ್ಷ ರೈಡರ್ಸ್ ಮೇಲೆ ಬರ್ತಾರೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವರು ಗಾಡಿನ. ಹಾಗೆ ತುಂಬ ಜನ ಯೂಟ್ಯೂಬರ್ಸು ಇದ್ದರು ಅಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು ರೈಡರ್ಸ್ ಮೇನಿಯಾ. ಇವ್ರದ್ದು ಇಂಟರ್ವ್ಯೂ ಎಲ್ಲ ತೊಗೊಂಡ್ರು. ಆಮೇಲೆ ಬಂದ್ವಿ ನಾವು ಗ್ಯಾರೇಜ್ ಕೆಫೆ ಅಂತ. ಇದು ರಾಯಲ್ ಎನ್ಫೀಲ್ಡ್ ಅವರು ಓನಾಗಿ ನಡೆಸ್ತಾ ಇರೋದು ಕೆಫೆ ಶಾಪ್. ಇದು ಶೋರೂಮು ಇದೆ ಅಲ್ಲೇ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಗೋವಾದಲ್ಲಿ, ಯಾಗತ್ತೂರಲ್ಲಿ. ಅಲ್ಲಿಗೆ ಬಂದ್ವಿ. ಅಲ್ಲಿಂದ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಫ್ರೆಶ್ ಆಗಿ ಗ್ಯಾರೇಜ್ ಕ್ಯಾಫೆ ಹತ್ರ ಮುಗಿಸ್ಕೊಂಡು ರೂಮಿಗೆ ಬಂದು ಹಾಲ್ಟ್ ಆಗಿ ಮಾರನೇ ದಿವಸ ಹೊರಟ್ವಿ ಬೆಂಗಳೂರು ಕಡೆಗೆ ಹೊರಟಿದ್ದು. ಅರ್ಲಿ ಮಾರ್ನಿಂಗ್ ಬಿಟ್ವಿ, ಎಲ್ಲ ಚೆಕ್ಔಟ್ ಎಲ್ಲ ಮುಗಿಸ್ಕೊಂಡು ತಿಂಡಿ ಅಲ್ಲೆಲ್ಲ ದಾರಿ ತಿನ್ನೋಣ ಅಂದ್ಬಿಟ್ಟು ಹೊರಟ್ವಿ. 7 o'clock ಆಗಿತ್ತು ನಾವು ಹೊರಟಾಗ. 7 o'clock ಅರ್ಲಿ ಮಾರ್ನಿಂಗ್ ಹೊರಟಿದ್ದು. 7 o'clock ಅಲ್ಲೆಲ್ಲ ತಿಂಡಿ ತಿನ್ನೋಣ ಅಂತ ಹೊರಟ್ವಿಲ್ಲ. ಈ ರೂಟು ನಾವು ವಾಪಸ್ ಬರಬೇಕಾದ್ರೆ ಕಾರವಾರ ರೂಟ್ ತೊಗೊಂಡ್ವಿ. ಇದು ತುಂಬ ಸಿನಿಕ್ ಆಗಿದೆ ರೂಟು. ಸ್ವಲ್ಪ ಲಾಂಗ್ ಆಗುತ್ತೆ ಅಂದರು, ಬಟ್ ಸಿನಿಕ್ ಆಗಿದೆ. ಈ ಬ್ರಿಡ್ಜೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ತುಂಬ ದೂರದವರೆಗೂ ಒಂದೇ ಬ್ರಿಡ್ಜ್ ಉದ್ದಕ್ಕೆ ಕಾಣುತ್ತೆ. ಇದು ಡ್ರೋನ್ ಶಾಟ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ನೋಡಿದ್ದೀನಿ ನಾನು. ಹಾಗಾಗಿ ಕಾರವಾರ ರೂಟ್ ಮೇಲೆ ಹೊರಟ್ವಿ. ರೋಡ್ ಏನೋ ತುಂಬ ಸಿನಿಕ್ ಆಗಿತ್ತು, ಬಟ್ ಬರ್ತಾ ಇದು ಸ್ವಲ್ಪ ಲಾಂಗು ಇದೆ. ಆಮೇಲೆ ರೋಡು ಇದು ಅಷ್ಟೇ ಒಂದು ಸ್ವಲ್ಪ ಪ್ಯಾಚಸ್ ಎಲ್ಲ ಜಾಸ್ತಿನೇ ಇದೆ. ಆ ರೂಟು ಹಂಪ್ಸ್ ತುಂಬ ಇದೆ. ಈ ರೂಟು ಪ್ಯಾಚ್ಗಳಿದೆ. ಸ್ವಲ್ಪ ಮುಂದೆ ಹೋದರೆ ಪ್ಯಾಚಸ್ ರೋಡ್ ಅಷ್ಟೊಂದು ನಮ್ಮ ಕರ್ನಾಟಕ ಎಂಟ್ರಿ ಆದಮೇಲೆ ಸ್ವಲ್ಪ ಲಾಂಗ್ ರೂಟ್ ಇದೆ ಇದು. ಬರಬೇಕಾದ್ರೆ ಹಂಗೆ ಮಡ್ಗಾವ್ ಹತ್ರ ಬಂದ್ವಿ. ಅಲ್ಲಿ ಮಡ್ಗಾವಲ್ಲಿ ಕಬ್ಬಿನಲ್ಲಿ ಕುಡಿಯೋಣ ಅಂತ ಅಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಒಬ್ಬರು ನಾವು ಬಿಸಿಲು ಜಾಸ್ತಿ ಇದೆ ಅಂತ ಹಂಗೆ ಅದು ಮೇಲ್ಗಡೆ ಕ್ಯಾನೋಪಿ ಹಾಕೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಕಬ್ಬಿನಲ್ಲಿ ಕುಡ್ಕೊಂಡು ಕ್ಯಾನೋಪಿ ಹಾಕ್ಕೊಂಡು ಅಲ್ಲಿಗೆ ಬಂದಿರೋರು ಅವರು ಕಬ್ಬಿನಾಲ್ಗೆ ಅವರು ನಮ್ಮ ಅಲ್ಲೂ ಒಬ್ರು ಬಂದು ಮಾತಾಡ್ಸಿದ್ರು. ನಮ್ಮ ಗಾಡಿ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾತಾಡಿಸಿ ನಮ್ಮನ್ನೆಲ್ಲ ಮನೆಗೆ ಕರೆದ್ರು. ತುಂಬಾ ಜನ ಈ ತರ ಹೊರಗಡೆ ಬಂದ್ರೆ ತುಂಬಾ ಜನ ಪರಿಚಯ ಆಗ್ತಾರೆ. ಆಮೇಲೆ ಅಲ್ಲೇ ನಮ್ಮ ಚಾನಲ್ ಕೂಡ ತೆಗೆದು ಓಪನ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ರು. ಬನ್ನಿ ಊಟ ಮಾಡ್ಕೊಂಡು ಹೋಗಂತ್ರಿ ಮನೆಗೆ ಅಂತೆಲ್ಲ ಕರೆದ್ರು. ಬಟ್ ನಾವು ಬಿಸಿ ಮಾಡೋರ ಹತ್ರ ಹಾಗೆ ಫೋಟೋ ತಕೊಂಡು ಹೊರಟ್ವಿ. ಅಲ್ಲಿ ಲಾಸ್ಟ್ ಅಲ್ಲಿ ಕ್ಲಿಪ್ಸ್ ಹಾಕಿದೀನಿ, ಅದು ಫೋಟೋ ಕ್ಲಿಪ್ಸ್. ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ವಿಖ್ಯಾತಿಗೆ ಏನೇನೋ ತಿನ್ಲಿಕ್ಕೆಲ್ಲ ತಂದು ಕೊಟ್ರು. ಈ ಹೋಟೆಲ್ ನೋಡಿ, ಕೋಸ್ಟಲ್ ಪ್ಯಾಲೆಟ್ ಅಂತ. ಈ ಹೋಟ್ಲು ಅಷ್ಟೇ ನಮ್ಮ ಗಾಡಿ ನೋಡಿ ನಾವು ಫ್ಯಾಮಿಲಿ ಬಂದಿರೋದು ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿ. ಹೋಟೆಲ್ ತುಂಬ ಚೆನ್ನಾಗಿದೆ. ಇದು ಎಲ್ಲಿ ಅಂದರೆ ಮಡ್ಗಾವು ಕಾರವಾರ ಮಧ್ಯ ಇದೆ. ಇದು ಮಡ್ಗಾಡು ಕಾರವಾರ ಮಧ್ಯ ಇದೆ. ಇದು ಚೆನ್ನಾಗಿದೆ ಹೋಟೆಲ್ ಕೋಸ್ಟಲ್ ಪ್ಯಾಲೆಟ್ ಅಂತ. ಉಡುಪಿ ಹೋಟೆಲ್ ಇದು. ಬಟ್ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಬಟ್ ಚೆನ್ನಾಗಿದೆ. ಅವರು ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಮಧ್ಯಾಹ್ನ ಇಲ್ಲೇ ಬಂದು ಊಟ ಮಾಡಿದ್ವಿ. ನೀವು ಅಷ್ಟೇ ಈ ಕಡೆ ಮಡ್ಗಾವ್ ಈ ಕಡೆಯಿಂದ ಹೋಗೋರು ಕಾರವಾರ್ಗೆ ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಊಟ ಎಲ್ಲ ಚೆನ್ನಾಗಿರುತ್ತೆ. ಅವರು ಅಯ್ಯೋ ತುಂಬ ಇದ್ಬಿಟ್ಟು ವಿಖ್ಯಾತಿಗೆಲ್ಲ ಐಸ್ ಕ್ರೀಮ್ ಎಲ್ಲ ಕೊಟ್ಟರು. ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ ನಾವು ಅಂತ ಎಲ್ಲ ಹೇಳಿದರು. ನಮ್ಮ ಇವರಿಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಸ್ಟಾಫ್ಗೆಲ್ಲ ಹೇಳಿ ನಮ್ಮ ಗಾಡಿನ ಹೊರಗಡೆ ನೋಡ್ಬಿಟ್ಟು ಬಂದು ಹುಡುಕ್ತಾ ಇದ್ದಾರೆ, ಯಾರ್ದು ಗಾಡಿ ಇದು ಅಂತ. ನಮಗೆ ಎಷ್ಟೊತ್ತಾಗೆ ನಾವು ಊಟ ಮಾಡೋ ತನಕ ಸುಮ್ಮನೆ ಇದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮದೇ ಗಾಡಿ ಅಂತ. ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ನಾವು. ಇದೊಂದು ಸ್ವಲ್ಪ ಕ್ಲಿಪ್ಸ್ ಇದೆ. ನಮ್ಮ ಕಸಿನ್ ಮನೆಗೆ ಹೋಗಿದ್ದು. ಇದು ಒಂದು ಸ್ವಲ್ಪ ಇಲ್ಲ ಕಾಡು ಅದು ಫಾರೆಸ್ಟಲ್ಲಿ ಫೋಟೋಸ್ ತೊಗೊಂಡಿದ್ದು. ತುಂಬ ಮೆಮೊರಿಯಬಲ್ ಆಗಿರುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಮುಂದೆ ಯಾವತ್ತೊಂದು ದಿವಸ ಕೂತ್ಕೊಂಡು ನೋಡಿದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಇದಿತ್ತು ನಮಗೆ. ಬೈಕಲ್ಲಿ ಗೋವಾಗೆ ಹೋಗಿ ಬರಬೇಕು ರೈಡರ್ಸ್ ಮೇನಿಯಾಗೆ ಅಂತ 3 ಜನ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ನಾವು ಹೆಲ್ಮೆಟ್ಸ್ ಪ್ರತಿ ಸತಿ ತೆಗಿಯೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಹೆಲ್ಮೆಟಲ್ಲೇ ಫೋಟೋ ತೊಗೊಂಡಿದ್ದೀವಿ ತುಂಬ ಕಡೆ.
ಪುನೀತ್ ರಾಜ್ಕುಮಾರ್ ಮೋಟೋವರ್ಸ್ ಗೋವಾ. ತುಂಬ ಕಡೆ ನೋಡ್ತಾ ಇದ್ರೆ ಟಿಪಿಕಲ್ ಕನ್ನಡಿಗ. ಟಿಪಿಕಲ್ ಕನ್ನಡಿಗ ಅಂತ ದೊಡ್ಡ ಯೂಟ್ಯೂಬರ್, ಚೆನ್ನಾಗಿ ಮಾತಾಡ್ಸಿದ್ರು. ವಿಖ್ಯಾತ್ ತುಂಬ ಇಷ್ಟ ಆಗೋದ್ರು ಅವ್ರಿಗೆ. ಇವ್ರು ಬಿಗ್ ಬೇರ್ ಬ್ಯಾಂಗ್ಳೂರ್. ತುಂಬ ಚೆನ್ನಾಗಿತ್ತು. ಒನ್ ಆಫ್ ದ ಮೆಮೊರೇಬಲ್ ರೈಡ್ ವಿತ್ ವಿಖ್ಯಾತ್, ನಿರುಪಮಾ ಆ್ಯಂಡ್ ಮೀ ಮೈಸೆಲ್ಫ್. ಥ್ಯಾಂಕ್ ಯು. ಆರಾಮಾಗಿ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಬುಲೆಟ್ ರೈಡ್ ಮಾತ್ರ. ಟೈಗರ್ ಪ್ರೈಮ್ ಜೊತೆಗೆ ಅವ್ರದ್ದು ಮಾಸ್ಕ್ ತೊಗೊಂಡು ಹಾಕೊಂಡ್ಬಿಟ್ಟಿದ್ದಾನೆ ಇವನು. ಇವರೇ ಬುಲೆಟ್, ಲೇಡಿ ಬುಲೆಟ್ ಮೆಕ್ಯಾನಿಕ್ ಟೈಗರ್ ಪ್ರೈಮ್. ಇನ್ಸ್ಟಾಗ್ರಾಮಲ್ಲಿದ್ದಾರೆ ಅವರು ಟೈಗರ್ ಪ್ರೈಮ್. ಇದು ಗ್ಯಾರೇಜ್ ಕ್ಯಾಫೆ ಹತ್ರ ಬೈಕ್ಗಳೆಲ್ಲ ಶೋರೂಮ್ ಡಿಸ್ಪ್ಲೇಗೆ ಇಟ್ಟಿದ್ರು. ವಿಖ್ಯಾತಿಗೆ ಈ ಬೈಕ್ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದ. ಇದು ಗೋವಾದಲ್ಲಿ ಉಳ್ಕೊಂಡಿದ್ದ ಜಾಗ. ಹಾಗೆ ಇವರು ನಮ್ಮ ಮಡ್ಗಾವಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಆದ್ರಲ್ಲ, ಅವರು ಫ್ಯಾಮಿಲಿ ತುಂಬ ಖುಷಿಪಟ್ಟರು ಇವರು ನಮ್ಮನ್ನೆಲ್ಲ ನೋಡ್ಬಿಟ್ಟು. ನಮ್ಮ ಹಂಗೆ ದಾವಣಗೆರೆಗೆ ಬಂದು ನಮ್ಮ ಅಂಕಲ್ ಮನೆಗೆ ವಿಸಿಟ್ ಮಾಡಿ ಹಾಗೆ ಹೊರಟ್ವಿ ಬೆಂಗಳೂರು ಕಡೆಗೆ. ಈ ವಿಡಿಯೋ ನಮ್ಮ ಗೋವಾ ರೈಡ್. Thank you for watching our video. Bye. Bye.